ಹೆಲೋ ಗೈಸ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದಾಳೆ ಇವಳು ಅಂತ ಹೇಳಿದ್ರೆ, ನಾನಿವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ನಮ್ಮ ಮನೆ ಕಡೆ ಎಲ್ಲನೂ ಈ ಹುಣಸೆಹಣ್ಣು ಚಿತ್ರಾನ್ನ ಬಂದ್ಬಿಟ್ಟು ತುಂಬ ಫೇಮಸ್. ಆ್ಯಂಡ್ ನಮ್ಮ ಮಮ್ಮಿ ಮಾಡೋದಂದರೆ ವರ್ಲ್ಡ್ ಫೇಮಸ್ ಥರ. ಎಲ್ಲರೂ ಟ್ರೈ ಮಾಡಿದ್ದಾರೆ ಅದು ಮಮ್ಮಿ ಥರನೇ ಮಾಡೋಕ್ಕೆ, ಬಟ್ ಯಾರಿಗೂ ಆ ಟೇಸ್ಟ್ ಬಂದಿಲ್ಲ. ನಾನು ಒಂದು 20 ಸರಿ ಟ್ರೈ ಮಾಡಿದ್ದೀನಿ, ಆದರೆ ನನಗೂ ಆ ಟೇಸ್ಟ್ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಮತ್ತೆ ಟ್ರೈ ಮಾಡುವ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡೋಣ. ನೀರು ಹೊಡೆದ ಗೈಸ್. ಏಯ್, ಈರುಳ್ಳಿ ನೀನು ಹಚ್ಚಿದ್ರು ಕಣ್ಣಲ್ಲಿ ನೀರೇ ಬರೋದು. ಅವರಿಗೂ ಬರುತ್ತೆ. ನೀನು ನೋಡಿದ್ಯಾ ಅಡುಗೆ ಮನೆಗೆ ಅವಾಗ ಬರಬೇಕು, ಅವಾಗ ಗೊತ್ತಾಗುತ್ತೆ ಯಾರು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ. ಬರೀ ಹೆಂಡತಿ ಮಾಡ್ದಾಗ ಬರೋದಲ್ಲ. ಚಿಲ್ಲೀಸ್ ತಗೊಳ್ಳಿ, ಸ್ಲಿಟ್ ಮಾಡಿ. ಖಾರ ಇದೆ, ಘಾಟ್ ಇಲ್ಲೇ ಹೊಡಿತಾ ಇದೆ. ನಮ್ಮ ಅತ್ತೆ ಹಿಂದೆ ಸೀರಿಯಲ್ ಕಾಮೆಂಟ್ರಿ ಕೊಡ್ತಿದ್ದಾರೆ, ವಿಲನ್ನ ಹಿಡ್ಕೊಡ್ತಾರೆ ನೆಕ್ಸ್ಟ್. ಹುಳಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ತಗೊಂಡು ಅದನ್ನು ನೀರಲ್ಲಿ ನೆನೆಸಿಡಿ. ಫಸ್ಟ್ ಬಂದು ಒಂದು ಡ್ರೈ ಪೌಡರ್ ಮಾಡ್ಕೊಳ್ಬೇಕು. ನಾವು ಅದಕ್ಕೆ ಏನೇನು ಹಾಕ್ತಾ ಇದ್ದೀವಿ ಅಂದರೆ 2 ಸ್ಪೂನ್ಸ್ ಜೀರಾ ಹಾಕೋಬೇಕು, 1 ಸ್ಪೂನ್ ಮೆಂತ್ಯ ಹಾಕೋಬೇಕು. ಸೊ ಅದರದ್ದು ಪ್ರಪೋರ್ಷನ್ ಹೇಗಿರುತ್ತೆ ಅಂದರೆ 2 ಸ್ಪೂನ್ಸ್ ಜೀರಾಗೆ 1 ಸ್ಪೂನ್ ಮೆಂತ್ಯ ಅನ್ನೋ ಥರ ಇರುತ್ತೆ. ಅದನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ಮೆಲ್ ಚೆನ್ನಾಗಿರುತ್ತೆ. ಯೂಶ್ವಲಿ ಈ ಸ್ಮೆಲ್ ಬಂದಾಗ ನಂಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮಮ್ಮಿ ಚಿತ್ರಾನ್ನ ಮಾಡ್ತಿದ್ದಾರೆ ಅಂತ. ಸೊ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದನ್ನು ಸಪ್ರೇಟ್ ಇನ್ನೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಏನಂದರೆ ಕಡಲೆ ಬೀಜ ಹುರ್ಕೊಳ್ಬೇಕು. 250 ಗ್ರಾಮ್ ಸಾಕಾಗುತ್ತೆ 2 ಈರುಳ್ಳಿಗೆ. ಈ ಕಡಲೆ ಬೀಜನ ನಾವು 2 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ನಾವು ಗ್ರೈಂಡ್ ಮಾಡ್ತೀವಿ, ಇನ್ನೂ ಒಂದು ಬಂದ್ಬಿಟ್ಟು ಡೈರೆಕ್ಟ್ ಗೊಜ್ಜಿಗೆನೆ ಹಾಕ್ತೀವಿ, ಚಿತ್ರಾನ್ನ ಗೊಜ್ಜಿಗೆ. ಚೆನ್ನಾಗಿ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಏನಕ್ಕಂದರೆ ಒಂದೊಂದು ಸರಿ ನೀವು ಸರಿಗೆ ಹುರ್ಕೊಳ್ಳಿಲ್ಲ ಅಂದರೆ ಸಿಪ್ಪೆ ಸುಲಿಯಕ್ಕೆ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಕೇಳಿಸ್ಕೊಂಡ್ರ ಗೈಸ್, ಕಹಿ ಬರುತ್ತೆ ಅದಕ್ಕೇನೆ. ಇಷ್ಟು ಕಾದ ಮೇಲೆ ನೀವು ಅದನ್ನು ಆರಕ್ಕೆ ಬಿಡಬೇಕು. ಅದು ಆರಿದ ಮೇಲೆ ನೀವು ಅದರ ಸಿಪ್ಪೆ ತೆಗಿಬೋದು. ಇದು ಆರೋ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಕಾಯಿ ತುರ್ಕೊಳ್ಳೋಣ. ಏನು ಇವನೇ ಬಂದು ಡೈಲಿ ತುರ್ಕೊಡೋದು. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಇದು ಸುಲಿದ್ರೆ. ಎಸ್, ನಮ್ಮ ಕಡೆ ಇದನ್ನು ಸುಲಿಯೋದು ಅಂತಾನೆ ಹೇಳೋದು. ಸೊ ಇದಕ್ಕೆ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಬರೀ ಬೀಜ ಮಾತ್ರನೇ ನಾವು ಮಿಕ್ಸಿಗೆ ಹಾಕಬೇಕಾಗತ್ತೆ. ಈಸಿ ವೇ ಸುಲಿಯೋದು ಹೇಗಂದರೆ, ಒಂದು ಗ್ಲಾಸ್ ತಗೊಂಡು ದ ಈಸಿಯೆಸ್ಟ್ ವೇ. ಕಡಲೆ ಬೀಜದ ಎಲ್ಲ ಸಿಪ್ಪೆ ಸುಲ್ಕೊಂಡು ಅದಾದಮೇಲೆ ಆಲ್ಮೋಸ್ಟ್ 3/4 ಅಷ್ಟು ನೀವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದ್ರದ್ದು ಪುಡಿ ಬಂದುಬಿಟ್ಟು ನೀವು ಇಲ್ಲಿ ಜೀರಾ ಮತ್ತು ಮೆಂತ್ಯ ರೋಸ್ಟ್ ಮಾಡ್ಕೊಂಡಿರ್ತೀರಲ್ಲ, ಎರಡನ್ನೂ ಸೇರಿ ಡ್ರೈ ಪುಡಿ ಮಾಡ್ಕೊಳ್ಬೇಕು. ಹಾಗಾಗಿ ಮಿಕ್ಸಿಲೆಲ್ಲ ಹಾಕ್ಕೊಳ್ಳೋಣ. ಕಡಲೆ ಬೀಜ ಹಾಕ್ಕೊಂಡು ಇದಾದಮೇಲೆ ಹುರ್ಕೊಂಡಿರೋ ಜೀರಾ ಮತ್ತು ಮೆಂತ್ಯ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಡ್ರೈ ಪುಡಿ ಮಾಡ್ಕೋಬೇಕು. ಜಾಸ್ತಿ ಪುಡಿ ಮಾಡೋದಿಲ್ಲ, 1-2 ಸರಿ ಸ್ವಲ್ಪ ತರಿ ಇದ್ದರೆ ಸಾಕು. ಅಷ್ಟೇ.
ಟಾಡಾ. ಎಸ್, ತರಿ ತರಿ ಇರಬೇಕು. ಇದು ಬಾಣಲಿನ ತಾನೆ. ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. ಒಂದು 3 to 4 ಸ್ಪೂನ್ಸ್ ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಚಿಕ್ಕ ಸ್ಪೂನ್ ಜೀರಾ ಹಾಕೊಳ್ಳಿ. 1 ಸ್ಪೂನ್ ಸಾಸಿವೆ ಹಾಕೊಳ್ಳಿ. ನಾನು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಎರಡು ಈರುಳ್ಳಿ ಜೊತೆಗೆ 5 ರಿಂದ 6 ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಸಹ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಕಾಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾವು ಹುಣಸೆ ಹಣ್ಣು ನೆನೆಸಿರ್ತೀವಲ್ಲ, ಅದರದ್ದು ರಸ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಬರೀ ಹುಣಸೆಹಣ್ಣು ರಸ ಮಾತ್ರ ಆ್ಯಡ್ ಮಾಡಿ, ಹುಣಸೆಹಣ್ಣು ಆ್ಯಡ್ ಮಾಡಬೇಡಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಟ್ಯಾಮ್ರಿನ್ ರಸ ಬೇಕಂದರೆ ಈ ಹಿಂಡಿರೋದಕ್ಕೇ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಆ ನೀರನ್ನ ಮತ್ತೆ ಹಾಕ್ಕೊಳ್ಳಿ. ಒಂದು ಅಂದಾಜಲ್ಲಿ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಬೇಕಿದ್ರೆ ಟೇಸ್ಟ್ ನೋಡಿ ಎಕ್ಸ್ಟ್ರಾ ಹಾಕೋಬೋದು. ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ತೀವಿ. ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನಾವು ಆಲ್ರೆಡಿ ಆಗಲೇ ಕಡಲೆ ಬೀಜ ಮತ್ತು ಜೀರಿಗೆ ಮೆಂತ್ಯ ರೋಸ್ಟ್ ಮಾಡಿರೋದು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಆಗಿರೋದ್ರಿಂದ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹುಣಸೆ ಹಣ್ಣು ರಸನೇ ಸ್ವಲ್ಪ ಇನ್ನೂ ಮಿಕ್ಸ್ ಮಾಡಿ ಒಂದು 2-3 ಸರಿ ಹಾಕ್ಕೋಬೋದು. ಎಲ್ಲ ಫುಲ್ ಮಸಾಲ ಒಂದ್ಸರಿ ಕುದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಕಾಯಿ ಹಾಕಿ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಲ್ಲಿ. ಈಗ ಫೈನಲ್ ಟಚ್, ನಾವು ಹುರ್ಕೊಂಡಿರೋ ಕಡಲೆ ಬೀಜ ಸ್ವಲ್ಪ ಎತ್ತಿಟ್ಟಿರ್ತೀವಲ್ವ, ಅದನ್ನು ಗಾರ್ನಿಷ್ ಮಾಡ್ತೀವಿ. ಅದು ಕಡಲೆ ಬೀಜ ಹಾಗಾಗಿ ಸಿಗೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಕುದ್ಮೇಲೆ ಕ್ಲೋಸ್ ಮಾಡಿ ಅನ್ನದ ಜೊತೆ ಬಿಸಿ ಬಿಸಿಯಾಗಿ ತಿನ್ಬೋದು. ಆ್ಯಂಡ್ ಇಷ್ಟೇ ನನ್ನ ವ್ಲಾಗ್. ನನ್ನ ಚಿತ್ರಾನ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. See ya, bye bye.